ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂತಂದರೆ, ಸುಪ್ರೀಂ ಕೋರ್ಟು ಒಂದು ಕೇಸಲ್ಲಿ ಅಂದರೆ ಗಜಾನಂದ್ ದತ್ತಾತ್ರೇಯ ಗೋರೆ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸಲ್ಲಿ ಏನು ಹೇಳಿದ್ದಾರೆ, ಕೋರ್ಟ್ಸಿಗೆ, ಹೈಕೋರ್ಟ್ಸ್ ಮತ್ತು ಟ್ರಯಲ್ ಕೋರ್ಟ್ಸಿಗೆ ಒಂದು ಡೈರೆಕ್ಷನನ್ನು ಕೊಟ್ಟಿದ್ದಾರೆ, ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನಂತ, ಯಾವುದೇ ಕ್ರಿಮಿನಲ್ ಕೇಸಲ್ಲಿ ಬೇಲ್ ಆಗಿರಲಿ ಅಥವಾ ಆ್ಯಂಟಿಸಿಪೇಟ್ರಿ ಬೇಲ್ ಆಗಿರಲಿ ಮಾಡಬೇಕಾದ್ರೆ ಕೇಸ್ನ ಮೆರಿಟ್ಸ್ ಮೇಲೆ ಡಿಪೆಂಡ್ ಆಗಿ ಅದನ್ನು ವೆರಿಫೈ ಮಾಡಿ ಮಾಡಬೇಕೆ ಹೊರತು ಯಾವುದೋ ಒಂದು ಅಕ್ಯೂಸ್ಡು ತನ್ನ ಪರ್ಸ್ನಲ್ ಗ್ಯಾರಂಟಿಯಲ್ಲಿ ಅಂಡರ್ಟೇಕಿಂಗಲ್ಲಿ ನಾನು ಅಮೌಂಟ್ ಕಟ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಇಷ್ಟು ಅಮೌಂಟ್ ಕಟ್ತಾ ಇದ್ದೀನಿ, ಸೊ ನಾನು ಗ್ಯಾರಂಟಿ ತೊಗೋತೀನಿ ಅಂತ ಹೇಳಿ ಏನಾದರೂ ಅಮೌಂಟ್ ಕಟ್ಟಿ ಅಕ್ಯೂಸ್ಡ್ ಆಗಲಿ ಅಥವಾ ಅವ್ನ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಏನಾದರೂ ಅಂಡರ್ಟೇಕಿಂಗ್ ತೊಗೊಂಡು ಅಮೌಂಟನ್ನು ಕಟ್ಟಿದ್ರೆ ಆ ಬೇಸ್ ಮೇಲೆ ಡಿಸ್ಕ್ರಿಷನ್ ಪವರ್ ಯೂಸ್ ಮಾಡಿ ಬೇಲ್ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಎಲ್ಲ ಹೈಕೋರ್ಟ್ಗಳಿಗೂ ಹಾಗೂ ಟ್ರಯಲ್ ಕೋರ್ಟ್ಗಳಿಗೂ ಕೂಡ ಇದು ಇನ್ಫಾರ್ಮೇಷನ್ ಅವರು ಪಾಸ್ ಮಾಡಿದ್ದಾರೆ ಮತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮೆರಿಟ್ ಮೇಲೇ ಡಿಸೈಡ್ ಆಗಬೇಕು ಅಂತ ಹೇಳಿ, ಅಂಡರ್ಟೇಕಿಂಗ್ ಕೊಟ್ಬಿಟ್ಟು ಯಾವುದೋ ಒಂದು ಅಮೌಂಟನ್ನು ಪೇ ಮಾಡ್ತೀವಿ, ಇಷ್ಟು ಒಂದು 25 ಲಕ್ಷನೋ 10 ಲಕ್ಷನೋ ಪೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಬೇಸ್ ಮೇಲೆ, ಆ ಮೆರಿಟ್ ಮೇಲೆ ಯಾವಾಗಲೂ ಬೇಲ್ ಕೊಡೋ ಹಾಗಿಲ್ಲ. ಕೇಸ್ ಮೆರಿಟ್ ಮೇಲೆ ಏನು ಮಾಡಬೇಕು, ಬೇಲ್ ಡಿಸಿಷನ್ ಆಗಬೇಕು. ಡಿಸ್ಕ್ರಿಷನ್ ಪವರ್ ಯೂಸ್ ಮಾಡಿ ತಪ್ಪಾಗಿ ಡಿಸಿಷನ್ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಸೊ ಈ ವಿಷಯದ ಬಗ್ಗೆ ತಮ್ಮ ಅನಿಸಿಕೆ ಏನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.